ಎಲ್ಲ ವಿದ್ಯಾರ್ಥಿಗಳಿಗೆ ಶುಭ ಸಂಜೆ. ನಾನು ನಿಮ್ಮ ಫರಂ ಸರ್. ಈಗಾಗಲೇ ಮೊದಲನೇ ವಿಡಿಯೋದಲ್ಲಿ ನಾನು ವೀಟೋ ಅಧಿಕಾರದ ಅರ್ಥದ ಬಗ್ಗೆ ಕುರಿತು ವಿವರಣೆ ನೀಡಿದ್ದೀನಿ. ಇವತ್ತಿನ ವಿಡಿಯೋ ತರಗತಿಯಲ್ಲಿ ನಮ್ಮ ರಾಷ್ಟ್ರದ ರಾಷ್ಟ್ರಪತಿಯವರಿಗಿರುವಂತಹ 3 ಪ್ರಕಾರದ ವೀಟೋ ಅಧಿಕಾರಗಳ ಬಗ್ಗೆ ತಿಳಿಸಿಕೊಡುತ್ತೇನೆ. ಹಾಗಾದರೆ ಪ್ರೀವಿಯಸ್ ಕ್ಲಾಸಲ್ಲಿ ನಾವೇನು ಅರ್ಥ ಮಾಡ್ಕೊಂಡಿದ್ದೀವಿ, ವೀಟೋ ಅಧಿಕಾರ ಅಂದರೆ ನೋಡೋದಾದರೆ, ಭಾರತದ ಸಂವಿಧಾನದ ವಿಧಿ 111ರ ಅಡಿಯಲ್ಲಿ ಬರುವಂತಹ ಈ ವೀಟೋ ಅಧಿಕಾರ ಭಾರತದ ರಾಷ್ಟ್ರಪತಿಗಳವರಿಗೆ ಮಾತ್ರ ಈ ಅಧಿಕಾರವನ್ನು ನೀಡಲಾಗಿದೆ. ಸಂಸತ್ತಿನ 2 ಸದನಗಳಲ್ಲಿ ಅಂದರೆ ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಮಂಡನೆಯಾಗಿರುವಂತಹ ಮತ್ತು ಅಂಗೀಕರಿಸಿರುವ ಸಾಮಾನ್ಯ ಮಸೂದೆಯನ್ನು ಕಾನೂನು ಆಗಬೇಕಾದ್ರೆ ಅಲ್ಲಿ ರಾಷ್ಟ್ರಪತಿಗಳವರ ಒಪ್ಪಿಗೆ ಕಡ್ಡಾಯ. ಇಂಥ ಸಂದರ್ಭದಲ್ಲಿ ರಾಷ್ಟ್ರಪತಿಯವರಿಗೆ 3 ಆಯ್ಕೆಗಳಿರ್ತವೆ. ಒಂದನೇದು, ಆ ಮಸೂದೆ ಏನು ರಾಷ್ಟ್ರಪತಿ ಅಂಗಳಕ್ಕೆ ಬಂದಿರುತ್ತೋ ಅದಕ್ಕೆ ಒಪ್ಪಿಗೆ ನೀಡಬಹುದು, ಅಥವಾ ಮಸೂದೆಗೆ ಒಪ್ಪಿಗೆ ನೀಡದೆ ತಡೆ ಹಿಡಿಯಬಹುದು, ಅಥವಾ ಮಸೂದೆಯನ್ನು ಮರುಪರಿಶೀಲನೆಗಾಗಿ ಸಂಸತ್ತಿಗೆ ವಾಪಸ್ಸು ಕಳುಹಿಸಬಹುದು. ಇಂತಹ 3 ಆಯ್ಕೆಗಳಿಗೆ ನಾವು ಏನಂತ ಹೇಳ್ತೀವಿ, ಅಥವಾ ಮಸೂದೆಗೆ ಒಪ್ಪಿಗೆ ನೀಡದೇ ಇರುವುದನ್ನು ನಾವು ವೀಟೋ ಅಧಿಕಾರ ಅಂತ ಹೇಳ್ತೀವಿ. ಹಾಗಾದರೆ ರಾಷ್ಟ್ರಪತಿಯವರಿಗಿರುವಂತಹ 3 ಪ್ರಕಾರದ ವೀಟೋಗಳು ಯಾವುವು ಅಂತ ನೋಡೋದಾದರೆ, ನಿರಪೇಕ್ಷ ವೀಟೋ, ಅಮಾನತುಗೊಳಿಸುವ ವೀಟೋ ಮತ್ತು ಪಾಕೆಟ್ ವೀಟೋ ಅಂತ 3 ರೀತಿಯ ವೀಟೋ ಅಧಿಕಾರವನ್ನು ನಮ್ಮ ದೇಶದ ರಾಷ್ಟ್ರಪತಿಯವರಿಗೆ ನೀಡಲಾಗಿದೆ. ಹಾಗಾದರೆ ನಿರಪೇಕ್ಷ ವೀಟೋ ಅಂದರೆ ಏನು ಅಂತ ನೋಡೋದಾದರೆ, ಸಂಸತ್ತು ಅಂಗೀಕರಿಸಿರುವಂತಹ ಸಾಮಾನ್ಯ ಮಸೂದೆಯನ್ನು ರಾಷ್ಟ್ರಪತಿಗಳು ಸಂಪೂರ್ಣವಾಗಿ ತಿರಸ್ಕರಿಸುವುದಕ್ಕೆ ನಾವು ನಿರಪೇಕ್ಷ ವೀಟೋ ಅಂತ ಹೇಳ್ತೀವಿ. ಅಂದರೆ ಅದು ಅಲ್ಲಿಗೆ ನಿಂತು ಬಿಡುತ್ತೆ, ಅದು ಕಾನೂನಾಗಿ ಬದಲಾಗುವುದಿಲ್ಲ. ಅಂದರೆ ಈ ನಿರಪೇಕ್ಷ ವೀಟೋವನ್ನು ರಾಷ್ಟ್ರಪತಿಯವರು ಯಾವಾಗ ಬಳಸ್ತಾರಂದರೆ, ಖಾಸಗಿ ಸದಸ್ಯರು ಮಂಡಿಸಿದ ಮಸೂದೆಗಳ ಸಂದರ್ಭದಲ್ಲಿ ಸಂಸತ್ತಿನಲ್ಲಿ ಮಸೂದೆ ಅಂಗೀಕಾರವಾದ ನಂತರ, ನೋಡ್ರಿ, ಖಾಸಗಿ ಸದಸ್ಯರು ಮಂಡಿಸಿದ ಮಸೂದೆ ಸಂದರ್ಭದಲ್ಲಿ ಸಂಸತ್ತಿನಲ್ಲಿ ಈಗಾಗಲೇ ಅಂಗೀಕಾರವಾಗಿದೆ, ರಾಷ್ಟ್ರಪತಿಗಳು ಸಹಿ ಹಾಕುವ ಮುನ್ನವೇ ಸರ್ಕಾರ ವಿಸರ್ಜನೆ ಆದರೆ, ಹಳೆ ಮಂತ್ರಿಮಂಡಲ ರಾಜೀನಾಮೆ ನೀಡಿದರೆ, ಆವಾಗ ಹೊಸ ಸರ್ಕಾರ ಅಧಿಕಾರಕ್ಕೆ ಬರುತ್ತಲ್ಲ, ಅಂತಹ ಸಂದರ್ಭದಲ್ಲಿ ರಾಷ್ಟ್ರಪತಿಯವರಿಗೆ ಈ ಸಲಹೆಯನ್ನು ನೀಡಿದಾಗ ನಿರಪೇಕ್ಷ ವೀಟೋ ಏನಾಗತ್ರಿ ಜಾರಿಗೆ ಬರುತ್ತೆ. ಸೆಕೆಂಡ್ ಒನ್ ಏನಪ್ಪ ಅಂತ ನೋಡೋದಾದರೆ, ಅಮಾನತು ವೀಟೋ ಅಂದರೆ ರಾಷ್ಟ್ರಪತಿಗಳು ತಮಗೆ ಬಂದ ಮಸೂದೆಯನ್ನು ಮರುಪರಿಶೀಲನೆಗಾಗಿ ಹೊಳ್ಳಿ ಸಂಸತ್ತಿಗೆ ಕಳಿಸಿದ್ರೆ ಅದನ್ನು ಅಮಾನತುಗೊಳಿಸುವ ವೀಟೋ ಅಂತ ಹೇಳ್ತೀವಿ. ಅಂದರೆ ಸಂಸತ್ತು ಏನು ಮಾಡುತ್ತಪ್ಪ, ರಾಷ್ಟ್ರಪತಿಯವರಿಗೆ ಒಪ್ಪಿಗೆಗಾಗಿ ಮಸೂದೆಯನ್ನು ಕಳಿಸಿದಾಗ ಅದನ್ನು ಸ್ವಲ್ಪ ಮರುಪರಿಶೀಲನೆ ಮಾಡಿ ಅಂತ ಮರಳಿ ಸಂಸತ್ತಿಗೆ ಕಳಿಸಿದಾಗ, ಅದೇ ಮಸೂದೆ ತಿರುಗಿ ಮರಳಿ ಸಂಸತ್ತಿಗೆ ಹೋದಾಗ 2ನೇ ಸಲ ಸಂಸತ್ತು ಏನಾದರೂ ಸಾಮಾನ್ಯ ಬಹುಮತದಿಂದ ಅಂಗೀಕರಿಸಿದರೆ ಮತ್ತೆ ರಾಷ್ಟ್ರಪತಿ ಅಂಗಳಕ್ಕೆ ಕಳುಹಿಸಿದರೆ 2ನೇ ಬಾರಿ ರಾಷ್ಟ್ರಪತಿಯವರು ಕಡ್ಡಾಯವಾಗಿ ಒಪ್ಪಿಗೆ ನೀಡಲೇಬೇಕು. ಅಂತಹ ಸಂದರ್ಭಗಳಲ್ಲಿ ರಾಷ್ಟ್ರಪತಿಯವರು ಬಳಸುವಂಥದ್ದು ಏನಪ್ಪ ಅಂದರೆ ಅಮಾನತುಗೊಳಿಸುವ ವೀಟೋ ಅಂತ ಹೇಳ್ತೀವಿ. ಆದರೆ ಅಮಾನತುಗೊಳಿಸುವ ವೀಟೋವನ್ನು ಹಣಕಾಸು ಮಸೂದೆಗೆ ಈ ಅಧಿಕಾರವನ್ನು ಬಳಸಲಾಗುವುದಿಲ್ಲ. ನಂತರ ಬರುವಂಥದ್ದು ಪಾಕೆಟ್ ವೀಟೋ ಅಂತ ಹೇಳಿ, ಸಂಸತ್ತು ಅಂಗೀಕರಿಸಿದ ಮಸೂದೆಯ ಬಗ್ಗೆ ರಾಷ್ಟ್ರಪತಿಯವರು ಒಪ್ಪಿಗೆಯೂ ನೀಡುವುದಿಲ್ಲ, ತಿರಸ್ಕಾರವೂ ನೀಡುವುದಿಲ್ಲ, ಮರುಪರಿಶೀಲನೆಗಾಗಿ ಸಂಸತ್ತಿಗೆ ಹೊಳ್ಳಿ ಮರಳಿ ಕಳಿಸದೇ ಇರುವಂತಹ ಒಂದು ನಿರ್ಧಾರಕ್ಕೆ ನಾವೇನಂತ ಹೇಳ್ತೀವಿ, ಪಾಕೆಟ್ ವೀಟೋ ಅಂತ ಹೇಳ್ತೀವಿ. ಅಂದರೆ ಈ ಪಾಕೆಟ್ ವೀಟೋ ಏನಾಗಿರ್ತೈತೆ ಅಂದರೆ, ಅನಿರ್ದಿಷ್ಟದ ಅವಧಿಯವರೆಗೆ ಸಂಸತ್ತುಗಳು ಮಂಡನೆ ಮಾಡಿರುವಂಥ ಮಸೂದೆಯನ್ನು ತಮ್ಮ ಬಳಿಯೇ ಇಟ್ಟುಕೊಳ್ಳುವುದಕ್ಕೆ ನಾವು ಪಾಕೆಟ್ ವೀಟೋ ಅಂತ ಹೇಳ್ತೀವಿ. ಅಂದರೆ ನಿಮಗೆ ಗೊತ್ತಿರಲಿ, ಭಾರತದ ಸಂವಿಧಾನದಲ್ಲಿ ರಾಷ್ಟ್ರಪತಿಗಳು ಇಷ್ಟೇ ದಿನಗಳಲ್ಲಿ ಮಸೂದೆಗೆ ಒಪ್ಪಿಗೆ ನೀಡಬೇಕಂತ ಯಾವುದೇ ಕಾಲಮಿತಿ ಇಲ್ಲ. ಅದಕ್ಕಾಗಿ ಸಂಸತ್ತು ಮಂಡನೆ ಮಾಡಿರುವಂಥದ್ದು ಅಂಗೀಕರಿಸಿರುವಂತಹ ಮಸೂದೆಗೆ
ಒಪ್ಪಿಗೆನೂ ನೀಡುವುದಿಲ್ಲ, ತಿರಸ್ಕಾರನೂ ನೀಡುವುದಿಲ್ಲ, ಮರುಪರಿಶೀಲನೆಗಾಗಿ ಕಳುಹಿಸುವುದಿಲ್ಲ. ಅಂತಹ ಯಾವುದೇ ನಿರ್ಧಾರ ಕೈಗೊಳ್ಳದೆ ಅನಿರ್ದಿಷ್ಟದ ಅವಧಿಯವರೆಗೆ ತಮ್ಮಲ್ಲಿ ಇಟ್ಟುಕೊಳ್ಳುವಂತಹ ಒಂದು ಅಧಿಕಾರಕ್ಕೆ ಪಾಕೆಟ್ ವಿಟೋ ಅಂತ ಹೇಳ್ತೀವಿ. ಇಂತಹ ಪಾಕೆಟ್ ವಿಟೋವನ್ನು 1986ರಲ್ಲಿ ರಾಷ್ಟ್ರಪತಿ ಜೈಲ್ ಸಿಂಗ್ ಅವರು ಇಂಡಿಯನ್ ಪೋಸ್ಟ್ ಆಫೀಸ್ ತಿದ್ದುಪಡಿ ಮಸೂದೆ ಮಂಡನೆಯಾದಾಗ ಇದನ್ನು ಬಳಸಿದ್ರು ಅನ್ನೋದನ್ನು ನೆನಪಿಟ್ಟುಕೋಬೇಕು. ನಂತರ ಭಾರತದ ರಾಷ್ಟ್ರಪತಿಯವರಿಗೆ ಮತ್ತು ಅಮೇರಿಕಾದ ಅಧ್ಯಕ್ಷರಿಗೆ ಇರುವಂತೆ ಕ್ವಾಲಿಫೈಡ್ ವಿಟೋವನ್ನು ನಮ್ಮ ಸಂವಿಧಾನದಲ್ಲಿ ತಿಳಿಸಿರುವುದಿಲ್ಲ. ಅಮೇರಿಕಾ ಅಧ್ಯಕ್ಷರಂತೆ ಭಾರತದ ರಾಷ್ಟ್ರಪತಿಯವರಿಗೆ ಕ್ವಾಲಿಫೈಡ್ ವಿಟೋ ಅಧಿಕಾರವಿರೋದಿಲ್ಲ. ಹಾಗಾಗಿ ಮತ್ತೊಂದು ವಿಶೇಷತೆ ಏನಪ್ಪ ಅಂತ ನೋಡೋದಾದರೆ 24ನೇ ಸಂವಿಧಾನಿಕ ತಿದ್ದುಪಡಿ ಪ್ರಕಾರ 1971 ಪ್ರಕಾರ ಸಂವಿಧಾನಿಕ ತಿದ್ದುಪಡಿ ಮಸೂದೆಗಳಿಗೆ ರಾಷ್ಟ್ರಪತಿಯವರು ಕಡ್ಡಾಯವಾಗಿ ಒಪ್ಪಿಗೆ ನೀಡಲೇಬೇಕು. ಅಲ್ಲಿ ಯಾವುದೇ ವಿಟೋ ಅಧಿಕಾರ ನಡೆಯುವುದಿಲ್ಲ. ಥ್ಯಾಂಕ್ ಯು. ಇಲ್ಲಿ ತನಕ ವಿಡಿಯೋ ವೀಕ್ಷಣೆ ಮಾಡಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ